ನಮಸ್ಕಾರ. ಪ್ರಜಾ ಸರ್ಕಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ವಿದ್ಯಾ ಮಂಜುನಾಥ್. ಎಲ್ಲರಿಗೂ ಪ್ರಜಾ ಸರ್ಕಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಜನರ ಧ್ವನಿಯಾಗಿ ಸಾಕಷ್ಟು ವರದಿಯನ್ನ 1 ವರ್ಷ ನಿಮಗೋಸ್ಕರ ಸೇವೆ ನೀಡ್ತಾ ಇರುವಂತಹ ಚಾನೆಲ್ ಪ್ರಜಾ ಸರ್ಕಾರ ಯೂಟ್ಯೂಬ್ ಚಾನೆಲ್. ಈಗಾಗಲೇ ಜನಪರ ವರದಿ, ಜನಪರ ನ್ಯಾಯಕ್ಕಾಗಿ, ಸ್ಥಳೀಯವಾಗಿ ನಿಖರ ಮಾಹಿತಿಗಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಸಾಕಷ್ಟು ಸುದ್ದಿ ಸಮಾಚಾರಗಳನ್ನ ನಿಮಗೆ ಯೂಟ್ಯೂಬ್ ಮುಖಾಂತರ ನೀಡ್ತಾ ಬರ್ತಿದೆ. 1 ವರ್ಷದೊಳಗಡೆ ಸಾಕಷ್ಟು ಸಬ್ಸ್ಕ್ರೈಬ್ಗಳನ್ನ ಹೊಂದಿರುವಂತಹ ಯೂಟ್ಯೂಬ್ ಚಾನಲ್ ನಮ್ಮ ಪ್ರಜಾ ಸರ್ಕಾರ ಯೂಟ್ಯೂಬ್ ಚಾನಲ್. ಪ್ರತಿಯೊಂದು ಮಾಹಿತಿಯು ನಿಖರವಾಗಿರುತ್ತೆ. ಜನರ ಧ್ವನಿಯಾಗಿ ಪ್ರಜಾ ಸರ್ಕಾರ ಯೂಟ್ಯೂಬ್ ಚಾನಲ್ ಧ್ವನಿ ಎತ್ತಿದೆ. ನೀವಿನ್ನೂ ನಮ್ಮ ಪ್ರಜಾ ಸರ್ಕಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ನಿಮ್ಮ ಒಂದು ಸಪೋರ್ಟ್ ನಮಗೆ ಅತಿ ದೊಡ್ಡ ಶಕ್ತಿ ಅಂತ ಭಾವಿಸ್ತಾ ಎಲ್ಲರಿಗೂ ಹೃದಯ ತುಂಬಿ ಧನ್ಯವಾದ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸೇರಿದಂತೆ ವಿವಿಧ ರಾಷ್ಟ್ರೀಯ ಮಟ್ಟದ ಪರೀಕ್ಷೆಗಳಲ್ಲಿ ನಡೆದಿರುವ ಅಕ್ರಮವನ್ನು ಖಂಡಿಸಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಾಗರಮಣ ವತಿಯಿಂದ ಇಂದು ವಿಜಯಪುರ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಈ ಕುರಿತು ವರದಿ ಇಲ್ಲಿದೆ. ವಿಜಯಪುರ ನಗರ ಜಿಲ್ಲಾ ಅಧಿಕಾರಿಗಳ ಕಚೇರಿ ಆವರಣದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಾಗರಮಣ ವತಿಯಿಂದ ಇಂದು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಯಿತು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸೇರಿದಂತೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಡೆದಿರುವ ಅಕ್ರಮಗಳಿಗೆ ಕೇಂದ್ರ ಸರ್ಕಾರ ಹೊಣೆಗಾರವಾಗಿದ್ದು, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ನೈತಿಕ ಹೊಣೆ ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಇನ್ನು ಇದೇ ವೇಳೆ ನವದೆಹಲಿ ಜಂತರ್ ಮಂತರ್ನಲ್ಲಿ ನಿನ್ನೆ ಪ್ರತಿಭಟನೆ ನಡೆಸುತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ನಡೆದ ಹಲ್ಲೆಯನ್ನ ತೀವ್ರವಾಗಿ ಖಂಡಿಸಿದ ಪ್ರತಿಭಟನಾಕಾರರು ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಬಳಿಕ ವಿವಿಧ ಬೇಡಿಕೆಗಳನ್ನ ಒಳಗೊಂಡ ಮನವಿಯನ್ನ ಜಿಲ್ಲಾಧಿಕಾರಿಗಳ ಮೂಲಕ ಭಾರತದ ರಾಷ್ಟ್ರಪತಿ ಹಾಗೂ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಯಿತು. ನೀಟ್ ಪರೀಕ್ಷೆ ಅಕ್ರಮ ಹಾಗೂ ವಿದ್ಯಾರ್ಥಿಗಳ ಮೇಲಿನ ಹಲ್ಲೆ ಪ್ರಕರಣವನ್ನು ಖಂಡಿಸಿ ನಡೆದ ಈ ಧರಣಿ ಸತ್ಯಾಗ್ರಹದಲ್ಲಿ ದಲಿತ ಸಂಘರ್ಷ ಸಮಿತಿಯ ಮುಖಂಡರು, ಕಾರ್ಯಕರ್ತರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ವಿದ್ಯಾರ್ಥಿಗಳಿಗೆ ಕಿರುಕುಳ ನೀಡುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಕೇಂದ್ರ ಶಿಕ್ಷಣ ಸಚಿವ ಮಂತ್ರಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಸಿದ್ದಣ್ಣ ಯಾಕೆ ನೋಡಿ ಸಿದ್ದಣ್ಣ ಜಿಂದಾಬಾದ್ ಜಿಂದಾಬಾದ್ ಟಿಎಸ್ಎಸ್ ಜಿಂದಾಬಾದ್ 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 ಟಿಎಸ್ಎಸ್ ಜಿಂದಾಬಾದ್. ಸಿದ್ದಣ್ಣ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ ಕೇಂದ್ರ ಶಿಕ್ಷಣ ಸಚಿವರಿಗೆ, ವಿದ್ಯಾರ್ಥಿಗಳಿಗೆ ರಕ್ಷಣೆ ನೀಡುವ ಕೇಂದ್ರ ಸರ್ಕಾರಕ್ಕೆ, ವಿದ್ಯಾರ್ಥಿಗಳಿಗೆ ರಕ್ಷಣೆ ನೀಡುವ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ. ನರೇಂದ್ರ ಮೋದಿಜಿ ಅವರ ಮಾನ್ಯ ಪ್ರಧಾನಮಂತ್ರಿಗಳು ಕೇಂದ್ರ ಸರ್ಕಾರ ಹೊಸದಿಲ್ಲಿ ಇವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ವಿಜಯಪುರ ಮುಖಾಂತರ ವಿಷಯ ಅಷ್ಟೇ, ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ದೇಶದ ಇನ್ನಿತರ ಪರೀಕ್ಷೆಗಳ ಅವ್ಯವಸ್ಥೆಯನ್ನು ಖಂಡಿಸಿ ಹಾಗೂ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿ ಮನವಿ ಮಾಡಿದೆ. ಸರ್ ಇಲ್ಲ ನೋಡ್ರಿ. ಓಕೆ ಸರ್. ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆ ವಿಜಯಪುರದಿಂದ ಹಾಗೂ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತಿನ ದಿವಸ ನಾವು ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ಒಂದು ಪ್ರತಿಭಟನೆ ಧರಣಿಯನ್ನು ಮಾಡಲಾಗಿದೆ. ಇವತ್ತಿನ ದಿವಸ ನಮ್ಮ ರಾಜ್ಯ ನಾಯಕರಾದಂಥ ಡಾಕ್ಟರ್ ಡಿ.ಜಿ. ಸಾಗರ್ ಅವರ ಒಂದು ಆದೇಶದ ಪ್ರಕಾರ ಇವತ್ತಿನ ದಿವಸ ರಾಜ್ಯಾದ್ಯಂತ ಒಂದು ಧರಣಿಯನ್ನು ಮಾಡಿದ್ದೇವೆ. ಕಾರಣ ಎಷ್ಟೇ ಬಂಧುಗಳೇ, ಇವತ್ತಿನ ದಿವಸ ನೀಟ್ ಪರೀಕ್ಷೆಯಲ್ಲಿ ಅವ್ಯವಹಾರ ಮತ್ತು ಇವತ್ತಿನ ದಿವಸ ಜಂತರ್ ಮಂತರ್ನಲ್ಲಿ ನಮ್ಮವರೇ ಆದಂಥ ಸೋನಲ್
ಸೋನಲ್ ಅವರು ಸುಮಾರು ಇವತ್ತಿಗೆ 20 ದಿವಸಗಳಿಂದ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ಆ ಉಪವಾಸ ಸತ್ಯಾಗ್ರಹಕ್ಕೆ ಯಾರು ಕೇಂದ್ರ ಸರ್ಕಾರದಿಂದ ಅವರಿಗೆ ಬೆಂಬಲವನ್ನು ಸೂಚಿಸ್ತಾ ಇಲ್ಲ. ಅದರ ಜೊತೆಗೆ ಇವತ್ತಿನ ದಿವಸ ಕೇಂದ್ರ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಅವರು ಕೂಡಲೇ ಈ ಒಂದು ಸಮಸ್ಯೆಗೆ ಅವ್ರ ಮೇನ್ ಕಾರಣಕರ್ತರಾಗಿರ್ತಾರ. ಇದಕ್ಕೆ ಅವ್ರು ಕೂಡಲೇ ರಾಜೀನಾಮೆಯನ್ನ ನಮ್ಮ ಪ್ರಧಾನಮಂತ್ರಿಗಳು ಅವರಿಂದ ತಗೋಬೇಕು. ಅಕಸ್ಮಾತ್ ತಗೊಂಡೇ ಇದ್ದಲ್ಲಿ ಇದು ಜಸ್ಟ್ ಫಾರ್ ಶಾಂಪಲ್, ಇನ್ನೂ ರಾಜ್ಯಾದ್ಯಂತ ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸ ಮುಂದಿನ ದಿನಮಾನಗಳಲ್ಲಿ ದೆಹಲಿಗೆ ಹೋಗಿ ಅಧಿವೇಶನವನ್ನ ಆಗಿರ್ಬೋದು, ಆ ದೆಹಲಿಯಲ್ಲಿರುವಂತಹ ಮುಖ್ಯ ಕಚೇರಿಗಳಿಗೆ ನಾವು ಮುತ್ತಿಗೆ ಹಾಕುವಂತ ವ್ಯವಸ್ಥೆನ ಮಾಡ್ಬೇಕಾಗ್ತದೆ. ಅದಕ್ಕಾಗಿ ಇವತ್ತಿನ ದಿವಸ ಹಿಂದೆ ಹೆಂಗಿತ್ತಂದ್ರೆ ನಾವು ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ನಮಗೇನಾದರೂ ಒಂದು ಸಮಸ್ಯೆ ಇದ್ರೆ ಆ ಸಮಸ್ಯೆಗೆ ಹೋರಾಟ ಮಾಡುತ್ತಾ ನ್ಯಾಯವನ್ನು ಪಡ್ಕೊಟ್ಟಂಥದ್ದು ನಮ್ಮ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ. ಹೀಗಾಗಿ ಈ ವಿಷಯಕ್ಕಾದರೂ ಸಹಿತ ಈ ಒಂದು ಪ್ರತಿಭಾವಂತ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು ಅನ್ನೋ ಒಂದು ವಿಚಾರ ಇಟ್ಕೊಂಡು ಈ ಒಂದು ಪರೀಕ್ಷೆಗಳಲ್ಲಿ ಆದಂಥ ಅವ್ಯವಹಾರಗಳನ್ನು ಇನ್ನು ಮುಂದೆ ಬಂದ್ ಮಾಡಬೇಕು. ಬಂದ್ ಮಾಡಿ ಅಲ್ಲಿ ಒಂದು ಕಡ್ಡಾಯವಾಗಿ ಒಂದು ವ್ಯವಸ್ಥಿತವಾಗಿ ಮಾಡ್ಬೇಕಂತಂದ ಇವತ್ತಿನ ದಿವಸ ನಾವು ಬಿಜಾಪುರ ಜಿಲ್ಲೆಯಿಂದ ನಾವು ಎಲ್ಲ ದಲಿತ ಸಂಘರ್ಷ ಸಮಿತಿಯಿಂದ ನಾವು ಆಗ್ರಹಿಸ್ತಿದ್ದೇವೆ. ಸಿದ್ದು ರಾಯನವರು, DSS ಜಿಲ್ಲಾ ಸಂಚಾಲಕರು, ವಿಜಯಪುರ.